ಹಾಯ್ ಹೆಲೋ ಎವ್ರಿವನ್. ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ಪ್ರಾಬ್ಲಮ್ ಮಾಡಿ ಕಳಿಸಿದ್ದೆ ನಿಮಗೆ. ಸಿಂಪಲ್ ಆವರೇಜ್ ಮೆಥಡಲ್ಲಿ ಒಂದು ಪ್ರಾಬ್ಲಮ್ ಮಾಡಿಸಿದ್ದೆ, 5 ಮಾರ್ಕ್ಸ್ ಪ್ರಾಬ್ಲಮ್ನ ವಿತೌಟ್ ಎನಿ ಅಡ್ಜಸ್ಟ್ಮೆಂಟ್ಸ್ ವಿತ್ ಓನ್ಲಿ 2 ಸ್ಟೆಪ್ಸ್. ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಪ್ರಾಫಿಟ್, ಸ್ಟೆಪ್ 2 ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಆರ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಹೌದಾ? ಈಗ ಸೆಕೆಂಡ್ ಪ್ರಾಬ್ಲಮ್ ಮಾಡಿ ಕಳಿಸ್ತಾ ಇದ್ದೀನಿ. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಕೆಲವು. ಸೊ ವಿತ್ ಅಡ್ಜಸ್ಟ್ಮೆಂಟ್ಸ್ ವಿ ನೀಡ್ ಟು ಫೈಂಡ್ ಔಟ್ ಆವರೇಜ್ ಪ್ರಾಫಿಟ್ ಆ್ಯಂಡ್ ದೆನ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಫಸ್ಟ್ ಎಂಟ್ರಿ ಏನು ಕೊಟ್ಟಿದ್ದಾನೆ ಚೆಕ್ ಮಾಡ್ಕೊಂಡ್ಬಿಡೋಣ. ಕ್ವಶನಲ್ಲಿ 2009-10 ಇಯರ್ಸ್ ಕೊಟ್ಟಿದ್ದಾನೆ. 2009-10, 10-11, 11-12, 12-13, 13-14. And the profits are 1,20,000, 1,40,000, 1,56,000, 1,64,000 and 1,80,000 respectively. And number of years of purchase is 2 years. ಸೊ ಈ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾನೆ ನೋಡಿಬೇಕಾದ್ರೆ. ಕ್ವಶನ್ ಕಳಿಸಿನಲ್ವಾ ಅದರಲ್ಲಿದೆ, ಫಸ್ಟ್ ಪ್ಯಾರಾಗ್ರಾಫಲ್ಲಿ ಮೆನ್ಷನ್ ಮಾಡಿದ್ದಾನೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ ಕೆಳಗಡೆ ಪ್ಯಾರಾಗ್ರಾಫಲ್ಲಿ. ಲಾಸ್ ಬೈ ಫೈರ್ 16,000, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಪರ್ಚೇಸ್ ಆಫ್ ಲೂಸ್ ಟೂಲ್ಸ್ ವರ್ತ್ 12,000 ವರ್ ಡೆಬಿಟೆಡ್, ಅಂದರೆ ಮೈನಸ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾನೆ, ಡಿಡಕ್ಟ್ ಮಾಡಿದ್ವಿ. ವರ್ ಡೆಬಿಟೆಡ್ ಟು P&L ಅಕೌಂಟ್ ಆಫ್ 2010-11 ಆ್ಯಂಡ್ 11-12. 10-11 ಮತ್ತು 11-12 ಸಪ್ರೇಟ್ ಏನು ಕೊಟ್ಟಿದ್ದಾನೆ ಅಂದರೆ 16,000 ಈಸ್ ಫಾರ್ 2010-11 ಆ್ಯಂಡ್ 12,000 ಈಸ್ ಫಾರ್ 2011-12 ಪ್ರಾಫಿಟ್. ಅರ್ಥ ಆಯ್ತಾ? 16,000 ಈ ಇಯರ್ದು, 12,000 2011-12 ಇಯರ್ದು ರೆಸ್ಪೆಕ್ಟಿವ್ಲಿ. ಆ್ಯಂಡ್ ಕ್ಯಾಪಿಟಲ್ ರಿಸೀಟ್ ಆಫ್ 20,000 ವಾಸ್ ಕ್ರೆಡಿಟೆಡ್, ಅಂದರೆ ಇದು ಆ್ಯಡ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾನೆ. ಕ್ರೆಡಿಟೆಡ್ ಟು P&L ಅಕೌಂಟ್ ಆಫ್ 13-14. 20,000 ಈಸ್ ರಿಲೇಟೆಡ್ ಟು 2013-14 ಪ್ರಾಫಿಟ್. ಅರ್ಥ ಆಯ್ತಾ? ಸೊ ಲಾಸ್ ಬೈ ಫೈರ್ 16,000 ರಿಲೇಟೆಡ್ ಟು 2010-11 ಪ್ರಾಫಿಟ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಪರ್ಚೇಸ್ ಆಫ್ ಲೂಸ್ ಟೂಲ್ಸ್ 12,000 ಈಸ್ ರಿಲೇಟೆಡ್ ಟು 2011-12 ಪ್ರಾಫಿಟ್. and capital receipt 20,000 is related to 2013-14 profit. ಸೊ ಈಗ ಈ 3 ಎಂಟ್ರೀಸ್ ಕೊಟ್ಟಿದ್ದಾನೆ ಅಲ್ವಾ. ಲಾಸ್ ಬೈ ಫೈರ್ ಇದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ, ಕ್ಯಾಪಿಟಲ್ ರಿಸೀಟ್ ಇದೆ. ಸೊ ಈ 3 ಐಟಮ್ಸಲ್ಲಿ ಯಾವ್ದು ಆ್ಯಡ್ ಮಾಡ್ಕೋಬೇಕು ಅಥವಾ ಯಾವ ಎಂಟ್ರಿನ ಡಿಡಕ್ಷನ್ ಮಾಡ್ಕೋಬೇಕು. ಇದರಲ್ಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವ ಐಟಮ್ಸ್ನ ಡಿಡಕ್ಷನ್ಸ್ ಮಾಡಬೇಕು, ಯಾವ ಐಟಮ್ಸ್ನ ಅಡಿಷನ್ ಮಾಡಬೇಕಂತ ಗಳಿಸಿದ್ದೆ, ಹೌದಲ್ವಾ. ಸೊ ಅದರಲ್ಲಿ ಲಾಸ್ ಬೈ ಫೈರ್ ಅಬ್ನಾರ್ಮಲ್ ಲಾಸ್ ಇದು ಆ್ಯಡ್ ಆಗುತ್ತೆ ಯಾವ ಇಯರ್ಗೆ? 10-11ಗೆ. ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಪರ್ಚೇಸ್ ಆಫ್ ಲೂಸ್ ಟೂಲ್ಸ್ 12,000 ಇದು 11-12 ಇಯರಿಗೆ ಇದು ಕೂಡ ಆ್ಯಡ್ ಮಾಡ್ಕೊತೀವಿ. ಇನ್ನೊಂದು ಯಾವುದಿದೆ? 20,000 ಕ್ಯಾಪಿಟಲ್ ರಿಸೀಟ್, ಇದು 2013-14 ಇಯರಿಗೆ ಲೆಸ್ ಮಾಡ್ಕೋಬೇಕು. ಆಯ್ತಾ? ಇವೆರಡು ಎಂಟ್ರೀಸ್ ಆ್ಯಡ್ ಮಾಡ್ಕೋತೀರಾ ರೆಸ್ಪೆಕ್ಟಿವ್ ಇಯರ್ಗೆ. ಮತ್ತು ಕ್ಯಾಪಿಟಲ್ ರಿಸೀಟ್ 20,000 ಲೆಸ್ ಮಾಡ್ಕೋಬೇಕು 13-14 ಇಯರ್ಗೆ. ಏನಕ್ಕೆ ಆ್ಯಡ್ ಮಾಡ್ಕೋಬೇಕು ಅಥವಾ ಇದನ್ನು ಏನಕ್ಕೆ ಲೆಸ್ ಮಾಡ್ಕೋಬೇಕು ಅಂದರೆ, ಇನ್ ಕೇಸ್ ನಿಮಗೆ ಬೇಕು ಎಕ್ಸ್ಪ್ಲನೇಷನ್ ಬೇಕು ಅಂದರೆ, ಲಾಸ್ ಬೈ ಫೈರ್ ಈಸ್ ನಥಿಂಗ್ ಬಟ್ ಅಬ್ನಾರ್ಮಲ್ ಲಾಸ್. ಲಾಸ್ ಬೈ ಫೈರ್ ಏನಿದೆ ಇದು ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಅಂದರೆ ಏನೇನು ಬರುತ್ತೆ? ಲಾಸ್ ಬೈ ಫೈರ್, ಲಾಸ್ ಬೈ ಥೆಫ್ಟ್ ಮತ್ತು ಲಾಸ್ ಬೈ ಆಕ್ಸಿಡೆಂಟ್ ಇದೆಲ್ಲ ಇತ್ತು ಅಂದರೆ ಅದು ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಅದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮಾಡಬೇಕಾದಾಗ ಆಗಿರೋದಲ್ಲ ಆ ಲಾಸ್. ನಮಗೆ ನೆಟ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಏನೇ ಲಾಸ್ ಆಗಲಿ ಅದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮಾಡಬೇಕಾದಾಗ, ಲೈಕ್ ಪ್ರೊಡಕ್ಷನ್ ಮಾಡಬೇಕಾದಾಗ, ಸೇಲ್ ಮಾಡಬೇಕಾದಾಗ ಎಕ್ಸ್ಪೆನ್ಸಸ್ ಆದರೆ ಅಥವಾ ಲಾಸ್ ಆದರೆ ಅದನ್ನು ಮಾತ್ರ ನಾವು ನಾರ್ಮಲ್ ಲಾಸ್ ಅಂತ ಟ್ರೀಟ್ ಮಾಡ್ತೇವೆ. ಇನ್ ಕೇಸ್ ಅದರ್ ದ್ಯಾನ್ ದಟ್ ಏನಾದರೂ ಆಯಿತು ಅಂದರೆ ಅದನ್ನು ಅಬ್ನಾರ್ಮಲ್ ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಅಬ್ನಾರ್ಮಲ್ ಲಾಸ್ನ ನಾವು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬಾರ್ದು, ಅದನ್ನು ಮೈನಸ್ ಕೂಡ ಮಾಡ್ಕೋಬಾರ್ದು. ಆದರೆ ಅಲ್ಲಿ ಅವನು ಡಿಡಕ್ಟ್ ಮಾಡಿದ್ದ ಅಂತ ಯಾವುದು? ಡೆಬಿಟ್ ಮಾಡಿದ್ದ ಅಂತ ಯಾವುದು? ಲಾಸ್ ಬೈ ಫೈರ್. ಸೊ ಹಾಗಾಗಿ ಅದನ್ನು ಮತ್ತೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ, ಅಡಿಷನ್ ಮಾಡ್ಕೊತಾ ಇದ್ದೀವಿ. ಅರ್ಥ ಆಯ್ತಾ? ದೆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಪರ್ಚೇಸ್ ಆಫ್ ಲೂಸ್ ಟೂಲ್ಸ್ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ ಅಡ್ಜಸ್ಟ್ಮೆಂಟಲ್ಲಿ. ಏನಕ್ಕೆ ಇದನ್ನು ಡೆಬಿಟ್ ಮಾಡಿದ್ನ ಅವನು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಮಾಡಿದಾನಂತೆ. ಆ್ಯಕ್ಚುಲಾಗಿ ಮೈನಸ್ ಮಾಡ್ಕೋಬಾರ್ದು. ನೆಟ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಅದನ್ನು ಮೈನಸ್ ಮಾಡಬಾರ್ದು. ಏನಕ್ಕೆ ಅಂದರೆ ದಿಸ್ ಈಸ್ ನಾಟ್ ರೆವಿನ್ಯೂ ರಿಸೀಟ್. ರೆವಿನ್ಯೂ ರಿಸೀಟ್ ಅಂದರೆ ಏನು? ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್ನಲ್ಲಿ ಅಥವಾ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನಲ್ಲಿ ರೆಗ್ಯುಲರಾಗಿ ಏನು ಇನ್ಕಮ್ ಬರ್ತಾ ಇರುತ್ತೆ ಅದನ್ನು ರೆವಿನ್ಯೂ ಇನ್ಕಮ್ ಅಂತ ಕರಿತೇವೆ. ಇನ್ ಕೇಸ್ ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್ನಲ್ಲಿ ಏನಾದರೂ ಇನ್ಕಮ್ ಬರಲ್ಲ ಅಥವಾ ಇಟ್ ಈಸ್ ಇರ್ರೆಗ್ಯುಲರ್ ಆರ್ ಇಟ್ ಈಸ್ ಅಕೇಶ್ನಲ್ ಇನ್ಕಮ್ ಆಯಿತು ಅಂದರೆ ಅದನ್ನು ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೇವೆ. ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಕೂಡ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್. ಸೊ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಏನದು? ಎಕ್ಸ್ಪೆನ್ಸಸ್ ತಾನೇ, ಕ್ಯಾಶ್ ಗೋಸ್ ಔಟ್. ಅದನ್ನು ನಾವು ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಕರಿತೇವೆ.
ಹೌದಾ, ಅಥವಾ ರೆವಿನ್ಯೂ ಎಕ್ಸ್ಪೆನ್ಸಸ್ ಅಂತ ಕರಿತೇವೆ. ಇಲ್ಲ ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಪೆನ್ಸಸ್ ಆನ್ ಸೆಲ್ಲಿಂಗ್ ಆಫ್ ಗೂಡ್ಸ್, ಇದೆಲ್ಲದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅದನ್ನು ಮಾತ್ರ ನೆಟ್ ಪ್ರಾಫಿಟಲ್ಲಿ ಎಕ್ಸ್ಪೆನ್ಸಸ್ ಅಂತ ಮೈನಸ್ ಮಾಡ್ಕೊತೀವಿ. ಆದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ, ದಿಸ್ ಈಸ್ ನಾಟ್ ರಿಲೇಟೆಡ್ ಟು ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್. ಇದು ಯಾವಾಗ ಆಗುತ್ತೆ? ಪರ್ಚೇಸ್ ಆಫ್ ಲೂಸ್ ಟೂಲ್ಸ್, ಲೈಕ್ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್, ಪರ್ಚೇಸ್ ಆಫ್ ಅಸೆಟ್ಸ್, ಅಥವಾ ಇರ್ರೆಗ್ಯುಲರ್, ಇದು ಯಾವಾಗೋ ಒಂದ್ಸಲ ಆಗೋದು. ಎಕ್ಸ್ಪೆನ್ಸಸ್ ಆನ್ ಪರ್ಚೇಸ್ ಆಫ್ ಅಸೆಟ್ ಈಸ್ ನಾಟ್ ರಿಲೇಟೆಡ್ ಟು ರೆಗ್ಯುಲರ್ ಇನ್ಕಮ್. ಸೊ ಹಾಗಾಗಿ ಅದನ್ನು ಮೈನಸ್ ಮಾಡ್ಕೋಬಾರ್ದು. ಆ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ಕೋಬಾರ್ದು ವೈಲ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರಾಫಿಟ್. ಹಾಗಾಗಿ ನಾವು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅವ್ನು ಮೈನಸ್ ಮಾಡಿದ್ನಂತೆ, ಸೊ ಮೈನಸ್ ಮಾಡ್ಕೋಬಾರ್ದು, ಅದು ಇಟ್ಸ್ ರಾಂಗ್. ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಯಾವ ಇಯರ್ಗೆ? 11-12ಗೆ. ಇನ್ನೂ ಒಂದೇನಿದೆ, ಕ್ಯಾಪಿಟಲ್ ರಿಸೀಟ್ ಆಫ್ 20,000. ಕ್ಯಾಪಿಟಲ್ ರಿಸೀಟ್ ಅಂದರೆ ಅರ್ಥ ಏನು? ಇಟ್ ಈಸ್ ನಾಟ್ ರಿಲೇಟೆಡ್ ಟು ರೆವಿನ್ಯೂ ಆರ್ ರೆವಿನ್ಯೂ ರಿಸೀಟ್. ಸೊ ಎರಡು ಥರ ಇನ್ಕಮ್ ಇರುತ್ತೆ, ರೆವಿನ್ಯೂ ಇನ್ಕಮ್ ಆ್ಯಂಡ್ ಕ್ಯಾಪಿಟಲ್ ಇನ್ಕಮ್ ಅಂತೇಳಿ. ರೆವಿನ್ಯೂ ಇನ್ಕಮ್ ಅಂದರೆ ಡೈಲಿ ಕೋರ್ಸ್ ಆಫ್ ಬಿಸ್ನೆಸ್ನಲ್ಲಿ ಇನ್ಕಮ್ ಏನು ಬರುತ್ತೆ ಅದನ್ನು ರೆವಿನ್ಯೂ ಇನ್ಕಮ್ ಅಂತ ಕರೀತಾರೆ. ಕ್ಯಾಪಿಟಲ್ ಇನ್ಕಮ್ ಅಥವಾ ಕ್ಯಾಪಿಟಲ್ ರಿಸೀಟ್ ಅಂದರೆ ಏನು? ಇಟ್ ಈಸ್ ಇರ್ರೆಗ್ಯುಲರ್, ಇಟ್ ಈಸ್ ನಾಟ್ ರಿಪೀಟೆಡ್. ರಿಪೀಟೆಡ್ ಅಂದ್ರೇನು? ಅಕೇಶ್ನಲ್ಲಿ ಯಾವಾಗೋ ಒಂದ್ಸಲ ಬರೋದು. ಲೈಕ್ ಸೆಲ್ಲಿಂಗ್ ಆಫ್ ಅಸೆಟ್ನ ಸೇಲ್ ಮಾಡಿದಾಗ, ಬಿಲ್ಡಿಂಗ್ನ ಸೇಲ್ ಮಾಡಿದಾಗ ಆವಾಗೇನಾದರೂ ಇನ್ಕಮ್ ಬಂತು ಅಂದರೆ ಅದನ್ನು ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೇವೆ, ಅಥವಾ ಕ್ಯಾಪಿಟಲ್ ರಿಸೀಟ್ ಅಂತ ಕರಿತೇವೆ. ಸೊ ಕ್ಯಾಪಿಟಲ್ ರಿಸೀಟ್ ಈಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ರಿಸೀಟ್ ಅಥವಾ ರೆವಿನ್ಯೂ ಇನ್ಕಮ್. ಒಂದು ಎಕ್ಸಾಂಪಲ್ ಹೇಳೋಣ. ಇನ್ ಕೇಸ್ ನಿಮ್ಗೇನಾದರೂ ಪೆನ್ ಪ್ರೊಡಕ್ಷನ್ ಕಂಪನಿ ಇದೆ ಅಥವಾ ಪೆನ್ ಸೆಲ್ಲಿಂಗ್ ಕಂಪನಿ ಇದೆ, ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಾ ಇರ್ತೀರ. ಸೊ ಪೆನ್ಸ್ ಸೇಲ್ ಮಾಡಿದಾಗ ನಿಮಗೆ ಬರೋ ಇನ್ಕಮ್ ಏನಿದೆ ಅಲ್ವಾ, ಅದನ್ನು ರೆವಿನ್ಯೂ ಇನ್ಕಮ್ ಅಂತ ಕರಿತೀವಿ ಅಥವಾ ರೆವಿನ್ಯೂ ರಿಸೀಟ್ ಅಂತ ಕರಿತೀವಿ. ಯಾವುದು? ವೆನ್ ದ ಕಂಪನಿ ಸೋಲ್ಡ್ ಪೆನ್ಸ್, ಹೌದಾ? ಪೆನ್ ಸೇಲ್ ಮಾಡಿದಾಗ ಬರೋದು ರೆವಿನ್ಯೂ ಇನ್ಕಮ್. ಫಾರ್ ಎಕ್ಸಾಂಪಲ್, ಒಂದು 5 ಇಯರ್ಸ್ ಇಲ್ಲ 6 ಇಯರ್ಸ್ ಆದಮೇಲೆ ನಿಮ್ಮ ಹತ್ರ ಯಾವುದೋ ಒಂದು ವೆಹಿಕಲ್ ಇದೆ ಅಂದ್ಕೊಳ್ಳಿ, ಅಥವಾ ವೆಹಿಕಲ್ ಓಲ್ಡ್ ವೆಹಿಕಲ್ ಆಗಿದೆ. ಈಗ ಅದನ್ನು ನೀವು ಸೇಲ್ ಮಾಡಬೇಕು, ಅದು ಯೂಸ್ ಆಗ್ತಾ ಇಲ್ಲ ಜಾಸ್ತಿ, ಸರಿನಾ? ಸೇಲ್ ಮಾಡ್ತೀರಾ. ಸೇಲ್ ಮಾಡಿದಾಗ ನಿಮಗೆ ಅದರಿಂದ ಸ್ವಲ್ಪ ಅಮೌಂಟ್ ಬರುತ್ತೆ. ಎಷ್ಟೋ ಒಂದು 20,000, 30,000 ಇಲ್ಲ 50,000 ರುಪೀಸ್ ಬರುತ್ತೆ ಅಂದ್ಕೊಳ್ಳಿ. ಆವಾಗ ನೀವೇನು ಮಾಡ್ತೀರಾ? ದ ಇನ್ಕಮ್ ರಿಸೀವ್ಡ್ ಆನ್ ಸೆಲ್ಲಿಂಗ್ ಆಫ್ ವೆಹಿಕಲ್ ಈಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಇನ್ಕಮ್. ಅಂದರೆ ಪೆನ್ಸ್ ಸೇಲ್ ಮಾಡಿದಾಗ ಏನು ಇನ್ಕಮ್ ಬರುತ್ತೋ ಆ ಇನ್ಕಮ್ನ ವೆಹಿಕಲ್ ಸೇಲ್ ಮಾಡಿದಾಗ ಬರೋ ಇನ್ಕಮ್ಗೆ ರಿಲೇಟ್ ಮಾಡ್ಕೋಬಾರ್ದು. ಅಂದರೆ ಅದು ಎರಡೂ ಈಕ್ವಲ್ ಅಮೌಂಟ್ ಅಲ್ಲ, ಈಕ್ವಲ್ ಇನ್ಕಮ್ ಅಲ್ಲ, ಅದು ಸೇಮ್ ಇನ್ಕಮ್ ಅಲ್ಲ. ಪೆನ್ ಸೇಲ್ ಮಾಡಿದಾಗ ಬರೋದು ರೆವಿನ್ಯೂ ಇನ್ಕಮ್. ದ ಕೋರ್ ಆ್ಯಕ್ಟಿವಿಟೀಸ್ ಆಫ್ ದಿ ಬಿಸ್ನೆಸ್ ಏನಿದೆ ಆ ಆ್ಯಕ್ಟಿವಿಟೀಸಿಂದ ಬರೋ ಇನ್ಕಮ್ನ ರೆವಿನ್ಯೂ ಇನ್ಕಮ್ ಅಂತ ಕರಿತೀವಿ. ಅಂದರೆ ಡೈಲಿ ಸೆಲ್ಲಿಂಗ್ ಆಫ್ ಪೆನ್ಸ್, ಅದರಿಂದ ಏನು ಇನ್ಕಮ್ ಬರುತ್ತೆ ಅದು ರೆವಿನ್ಯೂ ಇನ್ಕಮ್. ಆ ಕೇಸ್ನಲ್ಲಿ ಬರೋ ಇನ್ಕಮ್ನ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ ಅಥವಾ ಕ್ಯಾಪಿಟಲ್ ರಿಸೀಟ್ ಅಂತ ಕರಿತೀವಿ. ಸೊ ಹಾಗಾಗಿ ಈ 20,000 ಅವನು ಕ್ರೆಡಿಟ್ ಮಾಡ್ಕೊಂಡಿದ್ದಂತೆ, ಹೌದಲ್ವಾ? ಸೊ ಕ್ರೆಡಿಟ್ ಮಾಡ್ಕೋಬಾರ್ದು, ಇಟ್ ಈಸ್ ನಾಟ್ ಬಿಸ್ನೆಸ್ ಇನ್ಕಮ್, ಅದನ್ನು ಮೈನಸ್ ಮಾಡ್ಕೋಬೇಕು. ಸೊ 20,000 ಶುಡ್ ಬಿ ಡಿಡಕ್ಟೆಡ್. ಯಾವ ಇಯರಲ್ಲಿ? 2013-14 ಮೈನಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ದೀಸ್ 2 ಎಂಟ್ರೀಸ್ ಆರ್ ಅಮೌಂಟ್ಸ್ ಆರ್ ಆ್ಯಡೆಡ್ ಇನ್ 2010-11 and 11-12 respective year, and capital receipt of 20,000 should be deducted from 2013-14 year profit. ಸೊ ಫಸ್ಟ್ ಸೊಲ್ಯೂಷನ್ ಏನು ಬರೀತೀರಾ? ಹಾಗಾದರೆ ಇಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದಮೇಲೆ ಆ್ಯಾವ್ರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋದು. ಫಸ್ಟ್ ಏನು ಮಾಡ್ತೀರಾ? ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್. ಸೊ ಫಸ್ಟ್ ಎಂಟ್ರಿ ಏನು ತೊಗೊತೀರಾ? ಇದರಲ್ಲಿ ಇಯರ್ಸ್ ಬರ್ಕೊಂಬಿಡ್ರಿ. ಏನೇನು ಇಯರ್ಸ್ ಕೊಟ್ಟಿದ್ದಾನೆ? 2009 ಹಿಡಿದು 14ವರೆಗೆ, 2009-10, 2010-11, 2011-12, 2012-13 and 2013-14. Now ಪ್ರಾಫಿಟ್ಸ್ ಏನು ಕೊಟ್ಟಿದ್ದಾನೆ? 1,20,000. ಇಲ್ಲೇನಿದೆ ಆ ಪ್ರಾಫಿಟ್ಸ್ನ ಬರ್ಕೊಂಬಿಡ್ರಿ ಅಷ್ಟು. 1,20,000 and 1,40,000. ನೆಕ್ಸ್ಟ್ 1,56,000, 1,64,000 and 1,80,000. These are the profits for respective year.
ಸೊ ಈಗ ಅಡ್ಜಸ್ಟ್ಮೆಂಟ್ಸ್ ತೊಗೊಳ್ಳಿ. ಫಸ್ಟ್ ಒನ್ ಲಾಸ್ ಬೈ ಫೈರ್ 16,000 ಯಾವ ಇಯರ್ದು 10-11. ಲಾಸ್ ಬೈ ಫೈರ್ ಆ್ಯಡ್ ಮಾಡ್ಕೊಳ್ಳಿ, ಅದನ್ನು ಆ್ಯಡ್ ಲಾಸ್ ಬೈ ಫೈರ್ ಫಾರ್ ದ ಇಯರ್ 2010-11 16,000. ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಪರ್ಚೇಸ್ ಆಫ್ ಲೂಸ್ ಟೂಲ್ಸ್ ಎಷ್ಟು 12,000 ಯಾವ ಇಯರ್ದು 11-12 ಪರ್ಚೇಸ್ ಆಫ್ ಲೂಸ್ ಟೂಲ್ಸ್ 11-12 ಇಯರ್ಗೆ 12,000. ಆಯಿತಾ. ದ ಲಾಸ್ಟ್ ಒನ್ ಕ್ಯಾಪಿಟಲ್ ರಿಸೀಟ್ 20,000 ಫಾರ್ 13-14. ಸೊ ಇದು 20,000 ಲೆಸ್ ಮಾಡ್ಕೋಬೇಕು, ಲೆಸ್ ಕ್ಯಾಪಿಟಲ್ ರಿಸೀಟ್ 13-14 ಅಂದರೆ ಲಾಸ್ಟ್ ಇಯರ್ 20,000 ಲೆಸ್ ಆಗುತ್ತೆ. ಓವರ್ ಅಡ್ಜಸ್ಟಿಂಗ್ ಎಂಟ್ರೀಸ್ ಕಂಪ್ಲೀಟ್ ಆಯಿತು. ಮತ್ತೆ ಇಲ್ಲಿ ಮೈನಸ್ ಅಂತ ಬರ್ಕೋಬೇಡಿ, ಯಾಕಂದರೆ ಇಲ್ಲಿ ಆಲ್ರೆಡಿ ಲೆಸ್ ಅಂತ ತೋರಿಸ್ತಾ ಇದಲ್ವಾ, ಸೊ ಮೈನಸ್ ಸಿಂಬಲ್ ಹಾಕೋ ನೆಸೆಸಿಟಿ ಇಲ್ಲ. ಸೊ ಈಗ ಟೋಟಲ್ ಮಾಡ್ಕೊಳ್ಳಿ, 1,20,000 ಆ್ಯಸ್ ಇಟ್ ಈಸ್ 1,20,000 1,40,000 ಪ್ಲಸ್ 16,000 1,56,000 1,56,000 ಪ್ಲಸ್ 12,000 1,68,000 1,64,000 ಆ್ಯಸ್ ಇಟ್ ಈಸ್. Then 1,80,000 minus 20,000 1,60,000. So this is adjusted profit. ಇದು ಅಡ್ಜಸ್ಟೆಡ್ ಪ್ರಾಫಿಟ್. ಸೊ ಈಗ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಆ್ಯಾವ್ರೇಜ್ ಪ್ರಾಫಿಟ್, ದೆನ್ ಸ್ಟೆಪ್ 2 ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. Step 1 average profit. So average profit formula, total profit by number of years. ಟೋಟಲ್ ಪ್ರಾಫಿಟ್ ಬೈ ನಂಬರ್ ಆಫ್ ಇಯರ್ಸ್ ಅಲ್ಲಿ ಟೋಟಲ್ ಪ್ರಾಫಿಟ್ನಲ್ಲಿ ಯಾವತ್ತು ತೊಗೋಬೇಕು ನೀವು, ಈ ಅಮೌಂಟ್ ತೊಗೋಬಾರ್ದು. ಅಡ್ಜಸ್ಟೆಡ್ ಪ್ರಾಫಿಟ್ ಏನು ಮಾಡಿರ್ತೀರಲ್ವ ಆ ಅಮೌಂಟು ಟೋಟಲ್ ತೊಗೋಬೇಕು. ಅರ್ಥ ಆಯ್ತಾ. ಸೊ ಎಷ್ಟಾಗುತ್ತೆ ಇದನ್ನು ಟೋಟಲ್ ಆಗಿ ಇಲ್ಲಿ ಡೈರೆಕ್ಟ್ ತೊಗೊಂಬಿಡಿ. ಟೋಟಲ್ ಅಮೌಂಟು ಇದಿಷ್ಟು ಆ್ಯಡ್ ಮಾಡಿಕೊಂಡ್ರೆ 7,68,000 ಆಗುತ್ತೆ. ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟು 5 ಇಯರ್ಸ್. 5 ತಾನೆ, 1 2 3 4 5 ಇಯರ್ಸ್. ದೆನ್ ದ ಆವರೇಜ್ ಪ್ರಾಫಿಟ್ ಎಷ್ಟಾಗುತ್ತೆ, ಇದು 1,53,600. average profit is to 1,53,600. And the last one, step 2, goodwill. So goodwill formula, average profit into number of years of purchase. Average profit is to 1,53,600 into number of years of purchase ಎಷ್ಟು ಕೊಟ್ಟಿದ್ದಾನೆ ಕ್ವೆಶ್ಚನ್ ಅಲ್ಲಿ, ಇಲ್ಲಿದೆ 2 years into 2. ಸೊ ಮಲ್ಟಿಪ್ಲೈ ಮಾಡಿ, 6 2 is 12, 3 2 is 6 plus 1 7, 5 2 is 10, 2 1 is 2 plus 1 3, 3,07,200. So this is value of goodwill. ಅರ್ಥ ಆಯ್ತಾ? ಈ ಥರ ಅಡ್ಜಸ್ಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿ ಆದಮೇಲೆ ಆವ್ರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಾದಮೇಲೆ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡಿ. ದಿಸ್ ಈಸ್ ಆವ್ರೇಜ್ ಪ್ರಾಫಿಟ್.
ಓಕೆ. ಸೊ ವಿಡಿಯೋ ಅಂದರೆ ಪ್ರಾಬ್ಲಮ್ ಏನಾದರೂ ಅರ್ಥ ಆಗಲಿಲ್ಲ ಅಂತಂತಂದರೆ ವಿಡಿಯೋ ಒಂದು ಸಲ ಪಾಸ್ ಮಾಡಿ ಮತ್ತೆ ರಿಪೀಟ್ ಮಾಡಿ ಕೇಳಿ. ಆದ್ರೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಕ್ವೆಶ್ಚನ್ ಹಾಕಿ ನಾನು ಸಾಲ್ವ್ ಮಾಡ್ತೀನಿ, ನಿಮಗೆ ಕ್ಲಿಯರ್ ಮಾಡ್ತೀನಿ ಡೌಟ್ಸ್ನ. ಓಕೆ, ಥ್ಯಾಂಕ್ ಯು.